ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ವರದರಾಜೇಶ್ವರ ಸ್ವಾಮಿಯ ಆಶೀರ್ವಾದ ನಮ್ಮ ಮಾಗಡಿ ಜನತೆಗೆ, ನಮ್ಮ ರಾಮನಗರ ಜಿಲ್ಲೆಗೆ ಮತ್ತು ನಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ಈ ಭಾಗದಲ್ಲಿ ಈ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಸುಮಾರು 3-4 ವರ್ಷದ ಹಿಂದೆ ಉದ್ಘಾಟನೆ ಆದಂಥ ದೇವಸ್ಥಾನ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದೆ ಅಂದರೆ ನಮ್ಮ ಗುರುಗಳಾದಂಥ ನಾರಾಯಣ ಗುರುಗಳು ಅಂತ ಕಾರಣ ಅಂತ ನಾವು ಅಂದ್ಕೊಂಡು, ಅವರು ಏನು ಈ ದೇವಸ್ಥಾನದ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಂಡು ಯಾರೇ ನಮ್ಮ ಭಕ್ತಾದಿಗಳು ಬಂದ್ರೂ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ಮಾತಾಡಿಸ್ಕೊಳ್ಳೋ ಪ್ರೀತಿ ವಿಶ್ವಾಸ ಆಗ್ಬೋದು. ಈ ದೇವಸ್ಥಾನದ್ದು ಏನೇ ನಮ್ಮ ವರದರಾಜೇಶ್ವರ ದೇವಸ್ಥಾನ ಇದೆಯೋ ತುಂಬ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಲ್ಲದೆ ಕರ್ನಾಟಕ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದೊಯ್ತಾರೆ. ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ನಾವು ದೇವಸ್ಥಾನಕ್ಕೆ ಬಂದೊಯ್ತಾ ಇರ್ತೀವಿ. ನಮ್ಮ ಸುಲ್ತಾನ್ ಈ ದೇವಸ್ಥಾನದ ನಿರ್ದೇಶಕರಾಗಿದ್ದಾರೆ. ನಾವು ಹೇಳೋದು ಇಷ್ಟೇ, ಈ ದೇವಸ್ಥಾನ ತುಂಬ ಇನ್ನೂ ಡೆವಲಪ್ ಆಗ್ತಾ ಇದೆ. ಇನ್ನೂ ಡೆವಲಪ್ ಆಗಲಿ, ಇದು ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಾರಾಯಣ ಗುರುಗಳಿಗೂ ಈ ಭಗವಂತ ವರದರಾಜೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾನು ಈ 2026 ಇಸ್ವಿಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳೋದು. ನಮ್ಗೆ ಏನಂದರೆ ಈ ಭಾಗದಲ್ಲಿ ನಮ್ಮ ಜಡನಹಳ್ಳಿ ಮನಿಕುಪ್ಪೆ ಪಂಚಾಯತಿಲಿ ಇರ್ಬೋದು, ಈ ಭಾಗದವ್ರು ಎಲ್ಲರೂ ಈ ದೇವಸ್ಥಾನ ಬಗ್ಗೆ ಆಗ್ಬೋದು, ನಾರಾಯಣ ಗುರುಗೋರ ಬಗ್ಗೆ ಆಗ್ಬೋದು ತುಂಬ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಅವರು ಇವ್ರ ಬಗ್ಗೆ ಎಲ್ಲ ಪ್ರೀತಿ ವಿಶ್ವಾಸ ಕಾಣ್ತಾರೆ. ಈ ಸುತ್ತಮುತ್ತಲ ಬಿಡದಿ ಭಾಗದಲ್ಲಿ ಎಲ್ಲ ಈ ದೇವಸ್ಥಾನ ಬಗ್ಗೆ ಒಳ್ಳೆ ಕಾಳಜಿ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.